ಜ್ಞಾನೇಂದ್ರಿಯ 10 ಇಂದ್ರಿಯಗಳನ್ನ ಮನಸ್ಸಂತಕ್ಕಂಥ ಬಂಧನದೊಳಗೆ ನಿಗ್ರಹ ಮಾಡುವುದು ಮಾಡಿ ಉಪ ಅಂತಂದ್ರೆ ಹತ್ತಿರ ವಾಸ ಅಂತಂದ್ರೆ ಇರುವುದು. ಯಾರ ಹತ್ತಿರ ಇರಾಕ್ ಪ್ರಯತ್ನ ಮಾಡುದು ಇವತ್ತಂತಂದ್ರೆ ಅಖಿಲ ಹಂಡಕೋಟಿ ಬ್ರಹ್ಮಾಂಡ ನಾಯಕನ ಹತ್ತಿರ ಇರಾಕ್ ಪ್ರಯತ್ನ ಮಾಡಿ. ಹತ್ತಿರ ಇರೋದಂದ್ರೆ ಏನ್ರಿ, ಆ ಮೂರ್ತಿ ಹಂತಕ್ಕೆ ಹೋಗ್ಕೊಂಡ್ರು ಹೋಗಲ್ಲ. ನಮ್ಮ ಏಕಾಗ್ರ ಚಿತ್ತವನ್ನು ಪರಮಾತ್ಮನ ಕಡೆ ಕೊಡು, ಅದಕ್ಕೆ ಹತ್ತಿರ ಅಂತ. ಯಾಕೆ ಮನಸ್ಸು ಬಹಳ ಮರ್ಕಟ್ ಅಂತಾರೆ. ಮನಸ್ಸು ತಿರುಗುವುದು ಜಗವೆಲ್ಲ ಮನಸ್ಸಿನ ತನ ಯಾರ್ಯಾರಿಗೆ ತಿಳಿದಿಲ್ಲ. ಮನಸ್ಸಿನ ದರ್ಪ ನಾಗರ ಸರ್ಪ ಎರಡು ಅಂಗ ಅಂತ. ನಾಗರ ಸರ್ಪ ಹೆಂಗಿರ್ತಲ್ಲ, ಮನಸ್ಸಿನ ದರ್ಪ ನಾಗರ ಸರ್ಪ ಎರಡು ಅಂಗ ಅಂತ. ಅದಕ್ಕೆ ಮನಸ್ಸ ಇದು ಮರ್ಕಟ್ ಅಂತಾರೆ. ಇದಕ್ಕೆ ಮರ್ಕಟ್ ಮರ್ಕಟ್ ಅಂತಂದ್ರೆ ವ್ಯಾಕರಣ ಶಬ್ದ ಕನ್ನಡದೊಳಗೆ ಮಂಡ್ಯ. ಮಂಡ್ಯಾಗ ಹೋಲಿಸ್ಯಾರಿ ಮನಸ್ಸ. ಮಂಡ್ಯ ಒಂದಾಗ ಗಿಡದ ಹಾಕುಂತ ಒಂದ ತರದ ಹಣ್ಣು ತಿಂದ ಹೊಡಿ ತಿಂತ ಸುಮ್ಮನೆ ಕೊಂಡಿರ್ತೇನ? ಇಲ್ಲ, ತಿನ್ನೋದು ಒಂದು ಹಣ್ಣ, ಕೇರ್ ಮಾಡೋದು ಸಾವಿರಾರು ಹಣ್ಣ. ಹಂಗ ಈ ಮನಸ್ಸಿಗೆ ಮರ್ಕಟ ಅಂತ ಹೆಸರಿಟ್ಟ ಜ್ಞಾನಿಗಳ ಮಹಾತ್ಮ. ಅದಕ್ಕಿದು ಹರಿದಾಡ್ತಕ್ಕಂಥ ಮನಸ್ಸು ಏನೈತಿಪ್ಪ ಅಂತಂದ್ರ ಇದಕ್ಕೆ ಗುರು ಅಂತಕ್ಕಂಥ ಮುಗುದಾನ ಹಾಕಿದಾಗ ಮನಸ್ಸು ಸ್ಥಿರ ಆಕೈತಂತೆ. ಗುರು ಅಂತಕ್ಕಂಥ ದೀಕ್ಷೆಯನ್ನು ಕೊಟ್ಟ ಕೃಪಾ ಆಶೀರ್ವಾದ ಮಾಡ್ತಾರಲ್ಲ, ಮಸ್ತಕದ ಮೇಲೆ ಹಸ್ತಾ ಇಟ್ಟ ಆ ಗುರು ಅಂತಕ್ಕಂಥ ಒಂದು ಮುಗುದಾನ ಮನಸ್ಸಿ. ಅದಕ್ಕೆ ಹೇಳ್ತಾರೆ, ಸುರಭಿಯು ಆಕಳಲ್ಲ, ಸುರತರವು ಮರವಲ್ಲ, ಪರುಷವು ಪಾಷಾಣವಲ್ಲ, ಅದರಂತೆ ಸದ್ಗುರು ಸಾಮಾನ್ಯ ಮನುಷ್ಯನಲ್ಲ. ಗುರು ಅಂತಂದ್ರೆ ಬಹಳ ಶ್ರೇಷ್ಠ. ಗು ಅಂತಂದ್ರೆ ಅಜ್ಞಾನ, ರು ಅಂತಂದ್ರೆ ಬೆಳಕು. ಅಜ್ಞಾನದ ಕತ್ತಲಿನ ಹೊಡೆದೋಡಿಸಿ ಸುಜ್ಞಾನ ಬೆಳಕನ್ನು ಯಾರು ಹಚ್ತಾರಲ್ಲ ಅವ್ರು ನಿಜವಾದ ಗುರುಗಳು. ಅಂತ ಗುರುಗಳು ಪಂಡ್ರಾಪುರದೊಳಗೆ ನಮ್ಮೆಲ್ಲರಿಗೂ ದೀಕ್ಷೆ ಕೊಟ್ಟಾರ. ಅವ್ರು ದೀಕ್ಷೆ ಕೊಟ್ಟು ಕೃಪಾ ಮಾಡ್ಯಾರಂತ ನಮಗೆ ಈ ಗಾದಿ ಮೇಲೆ ನಿಂದಿರುವಂತ ಅಧಿಕಾರ ಸಿಕ್ಕತ್ರೆ. ಅದಕ್ಕೆ ಹೇಳ್ತಾರೆ, ಕಾಸಿ ಕಂಬಾರನಾಗು ಈಸಿ ಅಂಬಿಗನಾಗು, ಬೀಸಿ ಮಡಿವಾಳನಾಗು, ವ್ಯಾಪಾರ ಮಾಡಿ ವೈಶ್ಯನಾಗು, ಓದಿ ಬ್ರಾಹ್ಮಣನಾಗು, ಏನಾದರೂ ಆಗು ನೀನು ಮೊದಲು ಮಾನವನಾಗು. ಅಂದ್ರೆ ನಾವು ಮನುಷ್ಯರಾದವಲ್ರಿ, ಮತ್ತ ನಾವೇನ ಜಾನುವಾರು ಅನ್ರಿ ಅಂತ ಕೇಳಿರಿ. ಮತ್ತೆ ಮನುಷ್ಯರದೇ ಕಡೆ ಒಳಗು ಗುಣ ರೂಪ ಚಾಂಗ್ಲ ಗುಣಗಾಡವ ಏನಂತಾರೆ ಮಾತುಗಳು. ಯಾರು ರೂಪ ಚಂದಾಗೈತಿ, ಚಂದಾಗಿ ಮಾಡ್ತಿ, ಒಳ್ಳೆ ಮಾತು ಒಳ್ಳೆ ತರ ಮಾತಾಡ್ತಿ, ಒಳಗು ಗುಣ ಕತ್ತಿ ಗುಣ ಆತಂತ. ರೂಪ ಚಾಂಗ್ಲ ಗುಣಗಾಡವ. ಆ ಕತ್ತಿ ಗುಣ ಬಿಡು, ತೆಗೆದು ಹೋಗಿಯದು. ನಿನ್ನ ಏಕಾಗ್ರ ಚಿತ್ತವನ್ನ ಪರಮಾತ್ಮನ ಕಡೆ ಕೊಡು. ಯಾಕ ಅಂತ ಶಕ್ತಿನ ನಮಗ ವಾಸ್ಕರ ಗುರುಗಳು ಅನುಗ್ರಹ ಮಾಡಿದಾರ. ಇವತ್ತ ನಮ್ಮ ಕೊಳ್ಳೊಳಗ ಮಾಲಿಯನ್ನ ಹಾಕಿ ದೀಕ್ಷೆನ ಕೊಟ್ಟಾರ. ಅದಕ್ಕ ಇಲ್ಲಿ ನೋಡ್ರಿ, ಯಾವಾಗಿದ್ರು ಗುರುವಿನ ಮಗನಾಗಂತ ಹೇಳ್ತಾರ. ಗುರುವಿನ ಮಗ, ಗುರುವಿನ ಮಗನಾಗಿ ಗುರು ಮಾರ್ಗದೊಳಗೆ ನಡೆದಾಗ ಮಾತ್ರ ಇದ್ರೊಳಗೆ ಏನು ಮರ್ಮತ್ ಅನ್ನೋದು ಗೊತ್ತಾಕತ್ರೆ. ಈಗ ನಮ್ಮ ಕಡೆ ಏನದಾರ ಪೇಟ್ಯಾಗ ಬಜಾರ್ದಾಗ ಅಡ್ಡಾಡಕ್ ಹೋಗಿ ತಾವ ಒಂದು ಮಾಲಿ ತಗೊಂಡು ಹಾಕೊಂಡು ನಾಮ ಹಚ್ಕೊಂಡ, ಯಾಕೆ ಗುರುಗಳ ಮಾರ್ಗದೊಳಗೆ ನಡೆದ್ರು ಗುರುಗಳ ಕಡೆಯಿಂದ ಮಾಲಿ ಹಾಕೊಂಡ್ರ ಅದ್ನೇನಕ್ಕೆಲ್ಲ ಪಾಲಿಸ್ಬೇಕಾಕತಿ. ತಾವ ಒಂದು ಮಾಲಿ ಹಾಕೊಂಡು ನಾಮ ಹಾಕೊಂಡು ನಾವು ಸಂತರಾದೆವು, ಅದ ಬೇರೆ. ಗುರುವಿನ ಹಸ್ತದಿಂದ ಕೊಳ್ಳೊಳಗೆ ಮಾಲಿ ಹಾಕಿ ಬುಕ್ಕ ಹಚ್ಚಿ ಮಸ್ತಕದ ಮೇಲೆ ಹಸ್ತಾ ಇದ್ದ ಕೃಪಾ ಆಶೀರ್ವಾದ ಮಾಡಿದಾಗ ಇದಕ್ಕೊಂದು ಸದ್ಗತಿ. 3.5 ಮಳ ಸೇರಿದಕ್ಕಲ್ರಿ, ಆಗ ಇದಕ್ಕೆ ಲಗ್ನ ಆದಂಗ. ಈ ಹೆಣ್ಮಕ್ಳ ಲಗ್ನ ಆದದ್ದು ಪಟ್ಟ ಗೊತ್ತಾಕೈತಿ ನೋಡ್ರಿ. ಹೆಣ್ಮಕ್ಳ ಲಗ್ನ ಆದದ್ದು ಪಟ್ಟ ಗೊತ್ತು. ಯಾಕೆ ಮುತ್ತೈದೆಗೆ 5 ಕುತ್ತುಗಳು ಅಂತ ಹೇಳ್ತಾರೆ. ಕಾಲೊಳಗೆ ಕಾಲುಂಗರ, ಕೈಯೊಳಗೆ ಹಸಿರು ಬಳಿ, ಕೊಳ್ಳಲ್ಲಿ ಮಂಗಳಸೂತ್ರ, ಮೂಗಿನಲ್ಲಿ ಮೂಗುತಿ, ಹಣಿಯಲ್ಲಿ ಕುಂಕುಮ. 5 ಪಂಚ ತತ್ವಗಳು ಹೆಣ್ಣು ಮಗಳ ಮೇಲೆ ಕಾಣಿಸ್ಲಿಕ್ಕತ್ತಿದ್ದು ಸದಾಕಾಲ ಅಂತಂದ್ರ ಈ ತಂಗಿಯವ್ರ ಲಗ್ನ ಆಗೈತೆ ಅಂತ ಗುರ್ತಾ ಹಿಡಿತೀವಿ. ಗಂಡ ಹುಡುಗರು ಲಗ್ನ ಆಗೈತೆ ಅಂತ ಯಾರ ಗುರ್ತಾ ಹಿಡ್ತೀರನ? ಇನ್ನ ಮಕ್ಮೀಶೆ ಬಂದಿದ್ರು 4 ಮಕ್ಳು ಆಗ್ಯಾವ್ರಿ ಅಂತಿರ್ತಾನ. ಗಂಡು ಮಕ್ಕಳ ಲಗ್ನ ಆಗೈತೆ ಅಂತ ಗುರ್ತಾ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಗುರ್ತಾ ಹಿಡಿಬಹುದು ಹೆಂಗ? ಗುರು ಮಾರ್ಗದೊಳಗ ಕೊಳ್ಳೊಳಗೆ ಇವತ್ತ ಒಂದು ಶರಣರ ದೀಕ್ಷೆ ಆಗಲಿ, ಸಂತರ ದೀಕ್ಷೆ ಆಗಲಿ ತೆಗೆದುಕೊಂಡು
ಪರಮಾತ್ಮನು ನಾಮಧಾರಕನಾದಾಗ ಮಾತ್ರ ಇವಾಗ ಲಗ್ನ ಆಗಿತ್ತಪ್ಪ 3.5 ಮೊಳ ಶರೀರಕ್ಕ ಗುರು ದೀಕ್ಷಾ ಕೊಟ್ಟಾನ, ಇವಾಗ ಲಗ್ನ ಆಗಿತ್ತು ಅಂತ ತಿಳ್ಕೊಳ್ಳು. ಇದು ಸಂಸಾರ ನಡೆಸುವಂತ ಸತಿಪತಿಗಳ ಲೌಕಿಕ ಲಗ್ನ. ಗಂಡ ಮಗ್ಗ ಗುರುವಿನ ಒಂದು ದೀಕ್ಷೆಯನ್ನು ತಗೊಂಡಾಗಿ 3.5 ಮೊಳ ಶರೀರಕ್ಕೆ ಲಗ್ನ ಆದಂಗಂತ ನೋಡಿ ಹೇಳ್ತಾರೆ. ಒಳಗ ಮಾಲೆ ಹನಿ ಮೇಲೆ ಗಂಧ ಕಾಣಿತಂತಂದ್ರೆ ಮಹಾರಾಜ ಯಾವ ವಾರಿ ರೀ ಕುಟ್ಲಾವಾರಿ ಪಟ್ನ ಕೇಳ್ತಾರೆ. ಮತ್ತೇನು ಇರಲಿಲ್ಲ ಕೇಳಕ್ ಬರೋದಿಲ್ಲ. ಅಂದ್ರೆ ಇದು ಸತ್ಸಂಗ ಹೆಂಗೈತೆ ಅಂತಂದ್ರೆ ಐಸಿ ಕಳವಳಾಸಿ ಜಾಸ್ತಿ ಕರಿ ಲಾಭಾವಿನ ಪ್ರೀತಿ. ಯಾರ ನಾಮಧಾರಕನ ಎದುರಿಗೆ ಬಂತಂತಂದ್ರೆ ಮನಸ್ಸು ಏನಂತ ಒಳಗ ರಾಶಿ ನಮಸ್ಕಾರ ನಮಸ್ಕಾರ ಮಹಾರಾಜರು. ಅದು ಯಾವ್ದೋ ಊರ್ಲಿ ಯಾವ್ದೋ ಜಾತಿ ಇರಲಿ ನಮಸ್ಕಾರ महाराज कुठला असं काय करते येवा एक सिंगल चहा दुकान जेवा 500 ಪತ್ತರ ಕಾವ ಏನಂತ ಎಷ್ಟು ಪ್ರೇಮ್ ನೋಡ್ರಿ. ಅದ ಬಂದು ಬಾಂಧವ್ರು ಬೀಗರಿಗೆ ಬಂದು ಅಡ್ರಾಶ್ ಮಾತಾಡುದಿಲ್ಲ. ಯಾವ್ದ ಊರವ್ರಿಲ್ಲಿ ಯಾವ್ದ ಜಾತಿ ಅವ್ರಿಲ್ಲಿ ಭೇದತ್ತೂ ಇಲ್ಲ. ಸಂತರು ನಾವೆಲ್ಲ ಅದೇವಲ್ರಿ, ಒಂದ ತಾಯಿ ಮಕ್ಕಳು ಇದ್ದಾಗ ನಾವು ಒಂದ ತಾಯಿ ಮಕ್ಕಳು. ಇದ್ರ ಜಾತಿ ಭೇದಿಲ್ಲ, ಮೇಲು ಕೀಳು ಇಲ್ಲ, ಬಡವ ಬಲ್ಲಿದ ಇಲ್ಲ. ಎಲ್ಲರಿಗೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ 4 ಜಾತಿ ಪಂಗಡವರಿಗೆ ಸರಿ ಸಮಾನವಾಗಿ ಪರಮಾತ್ಮ ಪಾದ ದರ್ಶನ ಕೊಡ್ತಾನಂದ ಬೆಳಕ. ಎಂತ ಶ್ರೇಷ್ಠವಾದ ಸಂಪ್ರದಾಯ ಈ ಪೃಥ್ವಿ ಮೇಲೆ ಎಲ್ಲಿಯೂ ಇಲ್ಲ. ಎಷ್ಟೋ ಪಾಪಿ ಪರದೇಶಗಳೆಲ್ಲ ಅನ್ನಕಾಂತ ಪರಮಾತ್ಮನ ಪುಣ್ಯದಿಂದ. ಎಷ್ಟು ಮಂದಿ ಅನ್ನಕಾಂತಾರಿ ಪಂಡರಪುರ ಸಂಪ್ರದಾಯದಾಗ. ಇನ್ನೊಂದು ಸಂಪ್ರದಾಯ ಹೋಗಿ ಯಾರು ಮಾತಾಡಿಸೋದು ಎಷ್ಟು ಶ್ರೇಷ್ಠ ಅಂತ ಸತ್ಸಂಗ ಬಹಳ ಶ್ರೇಷ್ಠ. ಅದಕ್ಕೆ ಹೇಳ್ತಾರೆ ಸಂತಾಚ ಸಂಗತಿ ಮನೋಮಾರ್ಗ ಗತಿ ಅಗಳಾವ ಶ್ರೀಪತಿ ಏನಪ್ಪಂತೆ. ನಾವು ಅದ್ರ ಅರ್ಥ ತಿಳ್ಕೊಳಕ್ ನಾವು ಏನನ್ನಾತ ಗೊತ್ತೇನ್ರಿ. ಸಂತಾಚ ಸಂಗತಿ ಮನೆ ಮಾರ್ಕೊಂಡು ಹೋಗ್ತಿ ಅಂತ. ಅದೇನತ್ರಿ ಸಂತಾಚ ಸಂಗತಿ ಮನೋಮಾರ್ಗ ಗತಿ ಅಗಳಾವ ಶ್ರೀಪತಿ ಏನಪ್ಪಂತೆ. ಅದರ ಮರ್ಮ ತಿಳ್ಕೊಬೇಕಾದ್ರೆ ಅರ್ಥ ತಿಳ್ಕೊಬೇಕು. ಮರಾಠಿ ಹೆಂಗತ್ತಂತಂದ್ರೆ ಲಗನ ಮುಗಿಸಿ ಬಿಡ್ತೈತ್ರಿ. ಒಂದ್ ಅಕ್ಷರ ಬದಲಾದ್ರೆ ಅರ್ಥ ಬೇರೆ ಕೊಡ್ತೈತಿ. ಒಂದ್ ಅಕ್ಷರ ಬದಲಾದ ಮತ್ತ ನಂದು MA PhD ಆಗೈತೆ ಅಂತ ಒಂದ್ ಅಕ್ಷರ ಕೈಲಿಂದ ಹಾಕಿ ಅಂದ್ರೆ ಎಷ್ಟೋ ಪಾಪಕ್ಕಂತ ರೌರವ್ ನರಕಂತ ಹೇಳ್ತಾರೆ. ಮತ್ತ ಮಹಾತ್ಮನ ಅಮೃತವಾಣಿ ಒಳಗೆ ಒಂದ್ ಅಕ್ಷರ ಕಡಿಮೆ ಮಾಡಿ ಅಂದ್ರೆ ಎಷ್ಟೋ ಪಾಪಕ್ಕಂತ. ಅದಕ್ಕೆ ಅಭಂಗ ಅಂತ ಹೇಳ. ಅಭಂಗ ಮಹಾತ್ಮ ಹೇಳ್ತಾರ ಹಂಗ ನೋಡಲು ಚಂದ ಭೃಂಗ ಕೇಳಲು ಚಂದ ಭಂಗವಿಲ್ಲದ ನುಡಿ ಚಂದ ಸಜ್ಜನರ ಸಂಘವೇ ಚಂದ ಸರ್ವಜ್ಞ. ಎಂದು ಭಂಗ ಇಲ್ಲ, ಎಂದು ನಾಶ ಆಗದಂತ ಅಳುವಾಗದಂತ ಅಜರಾಮರವಾಗಿರ್ತಕ್ಕಂಥ ಅಮೃತವಾಣಿ ನುಡುಗುತ್ತೆ ಯಾವುದಕ್ಕಲ್ಲ ಅದಕ್ಕೆ ಅಭಂಗ ಅಭಂಗ ಅಂತ. ಜಗದ್ಗುರು ತುಕೋಬ್ರ ಯಾರು ಎಷ್ಟ ಅಭಂಗ ಬರ್ದಾರ್ರಿ. ಮಾನವ ಕುಲಕೋಟಿ ಉದ್ಧಾರಕ್ಕೋಸ್ಕರವಾಗಿ 4 ಕೋಟಿ 1,34,012 ಎಷ್ಟು ಬರ್ದಾರ್ರಿ? 4 ಕೋಟಿ 1,34,012 ಅವನ್ ಇವತ್ತು ತೆರದಿಟ್ಟು ಹೋಗ್ಯಾರ, ಮುಚ್ಚಿಟ್ಟಿಲ್ಲ. ಅವ್ರ ಗಂಟ ತೆರದಿಟ್ಟಾರ. ಅಪ್ಪ ಮಾನವ ಅರಿಯತಕ್ಕಂಥ ಜ್ಞಾನ ಪರಮಾತ್ಮ ನಿನಗೆ ಕೊಟ್ಟಾಗ ಮಸ್ತಕದೊಳಗೆ ಈಗರ ತಿಳ್ಕೋ, ತಿಳಿ ಅಳಿ ಅದರೊಳಗೆ ನೀ ಉಳಿ. ಮಹಾತ್ಮರು ಹೇಳ್ಯಾರ ಗಳಿಸಿ ಬಳಸಿ ಉಳಿಸು. ನಮಗ ಮಹಾತ್ಮ ಗಳಿಸಿತ್ತಂತದನ್ನ ನಮಗ್ ಗಳಿಸಾಕಂತೂ ಆಗ್ಲಿಲ್ಲ. ಅದನ್ನ ಬಳಸಾಕತ್ತೀವಿ. ಬಳಸ ಅದ್ರೊಳಗ ರಾಗಿ ಕಳಟ್ರ ಸಾಸಿವೆ ಕಳಟ್ರ ಉಳಿಯಕ ಪ್ರಯತ್ನ ಮಾಡು. ಮತ್ತೆ ಬೆಳ್ಳ ಬೆಳತಂಕ ರಾಮಾಯಣ ಕೇಳಿ ಬೆಳಗ್ಗೆ ಮುದುಕಿ ಅಂತಿತ್ತಂತ ಕೀರ್ತನಗಾರ್ಗ. ರಾಮ ಸೀತಾ ಏನಾಗ್ಬೇಕ ಯಪ್ಪ ಅಂದಿತ್ತಂತ. ಬೆಳತಂಕ ರಾಮಾಯಣ ಕೇಳಿದಾಳ, ಈ ಕಡೆ ಕೇಳೋದು ಈ ಕಡೆ ಬಿಟ್ಟು ಬಿಡುದು ವ್ಯರ್ಥ. ಅದಕ್ಕೆ ಹೇಳ್ತಾರೆ ನಾಕಾವಿನ ಮೋತಿ ಅರ್ಥಾವಿನ ಪೋತಿ ಪ್ರೇಮಾವಿನ ಭಜನ. ಯಾಕ ನಾವು ನೀವೆಲ್ಲ ಸಾಮಾನ್ಯ ಅಲ್ಲ. 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯರಾಗಿ ಹುಟ್ಟಿವ ದೇವತೆಗಳಿಗಿಂತ ಶ್ರೇಷ್ಠ ಅಂತಾರೆ ನಾವು. ಯಾಕ ಜಗದ್ಗುರು ತುಕೋಬ್ರ 12 ಅಭಂಗಗಳು ಪ್ರಮಾಣ ಕೊಡ್ತಾರೆ. ಜನ್ಮ ತೇತೆ ಮೋರ मोरा
शोधन जन्माचे मोळ पाहिले शोधन